ಕೆಟ್ಟ ಕನ್ಸು ಬಂತು ರೂಮ್ ಒಳಗೆ. ನಿನಗೆ ನನ್ನ ಮೇಲೆ ಕೋಪ ಹೋಗಿಲ್ಲ ಅಲ್ಲ? ನನ್ನ ಪ್ರಾಣ ಕೂಡ ಇನ್ನೂ ಹೋಗಿಲ್ಲ. ಹಾಗೆ ಮಾತಾಡ್ಬೇಡ ಆದ್ಯ. ನಾನು ಇಲ್ಲಿಗೆ ಬಂದಿದ್ದು ಎಲ್ಲಿಗೆ ಬಂದ್ರೂ ಸರಿ, ಕುತ್ತಿಗೆಗೆ ತಾಳಿ ಕಟ್ಟಿದೀನಿ ಅನ್ನೋ ಪೊಗರಿಂದ ನೀನು ಒಬ್ಬ ಪ್ರಾಣಿ ಹಾಗೆ ಎಲ್ಲಿ ನನ್ನ ಮೇಲೆ ಬೀಳ್ತೀಯೋ ಅಂತ ನನ್ನ ಜಾಗ್ರತೆಯಲ್ಲಿ ನಾನಿರೋದು ಒಳ್ಳೇದು. ಏಯ್, ಏನು ಹತ್ರ ಬರ್ತಿದ್ಯಾ? ನೀನ್ ನನ್ನ ಕಾಲಿಗೆ ಬಿದ್ರೆ ಮಾತ್ರ ನಾನು ನಿನ್ನ ಕ್ಷಮಿಸ್ತೀನಿ ಅನ್ಕೊಂಡಿದ್ಯಾ? ಏ ಏ ನಿಜವಾಗ್ಲೂ ನೀನ್ ಕ್ಷಮಿಸ್ತೀಯ ಅಂದ್ರೆ ಹೇಳು. ನಿಲ್ಸು. ಗಂಡಸರು ಹೆಣ್ಮಕ್ಳ ಕಾಲನ್ನ 2 ಸಲ ಹಿಡ್ಕೋತಾರೆ ಆದ್ಯ. ಒಂದು ಕ್ಷಮಿಸು ಅಂತ ಕೇಳೋವಾಗ, ಇನ್ನೊಂದು ಡೈಲಾಗ್ ನೆನ್ಪಾಗ್ತಾ ಇಲ್ವಾ? ಅದಾಗಲ್ಲ ಆದ್ಯ. ಹೋಗು ಇಲ್ಲಿಂದ. ಪೈರಸಿ ವಿಡಿಯೋಗಳನ್ನ ನೋಡಿ ಪ್ರಿಪೇರ್ ಆಗಿ ಬಂದ್ರೆ ಹೀಗೆ ಇರುತ್ತೆ. ಹೊರಡು ಇಲ್ಲಿಂದ. ನಿನ್ ನಿರ್ಧಾರ ಬದಲಾಗಲ್ವಾ? ಇಲ್ಲ. ನಿನ್ ಮನ್ಸ್ ಬದಲಾಗ್ಬೇಕು ಅಂದ್ರೆ ನಾನು ಏನ್ ಮಾಡ್ಬೇಕು ಅಂತ ಹೇಳು. ನನ್ ಲೈಫ್ ಒಳಗೆ ಬರ್ಬೇಡ ಅಂತ ಹೇಳಿದಾಗ ಚಿಲ್ಲರೆ ವಸ್ತುಗಳಿಗೋಸ್ಕರ ನನ್ ರೂಮ್ ಒಳಗೂ ಬರ್ಬೇಡ ಅಂತ ಹೇಳ್ತಾ ಇದ್ದೀನಿ. ಅದು ಆದ್ಯ, ನಿನಗ್ ನಾನು ಬೇಡವೇನೋ, ಆದ್ರೆ ನೀನ್ ನನ್ನ ಪ್ರಾಣ. ಸಾರಿ, ಪ್ರಾಣ ಅಂದ್ರೆ ಪ್ರೀತಿ, ಪ್ಯಾರ್, ದಿಲ್. ತಮಿಳಲ್ಲಿ ಕಾದಲ್ ಅಂತಾರೆ, ಕನ್ನಡದಲ್ಲಿ ಪ್ರೀತಿ ಅಂತ ಕೂಡ ಅಂತಾರೆ. ಅಮೆರಿಕಾದಲ್ಲಿ ಹುಟ್ಟಿದ್ರು ನನಗೆ ಪರ್ಯಾಯ ಪದಗಳು ಚೆನ್ನಾಗೇ ಗೊತ್ತು. ಇನ್ಮೇಲೆ ನಿನ್ ರೂಮ್ ಒಳಗೆ ಬರ್ಬೇಡ. ನಿನಗೆ ಕನ್ನಡ ನನಗಿಂತ ಚೆನ್ನಾಗಿ ಬರುತ್ತೆ. ಬೈಗುಳುಗಳು ಇದಕ್ಕಿಂತ ಚೆನ್ನಾಗಿ ಬರುತ್ತೆ. ಈಗ ಹೋಗ್ತೀಯ ಇಲ್ವೋ? ಅಬ್ಬಾ, ಹೋಗೋ. ಹೋಗು. ಹೋಗಕ್ಕೂ ಮುಂಚೆ ಒಂದ್ ವಿಷಯ ಹೇಳ್ತೀನಿ ಆದ್ಯ. ನಡೆದಿರೋದನ್ನ ಯಾರೂ ಬದಲಾಯಿಸಕ್ಕಾಗಲ್ಲ, ಆದ್ರೆ ಹಾಗಾಗ್ದಿರೋ ತರ ತಿದ್ಕೋಬಹುದು. ನನ್ ಮೇಲೆ ನಂಬಿಕೆ ಬರೋದಕ್ಕೆ, ನನ್ ಮೇಲೆ ನಿನಗೆ ಪ್ರೀತಿ ಹುಟ್ಟೋದಕ್ಕೆ ನೀನ್ ಏನ್ ಹೇಳಿದ್ರು ಅದನ್ನ ಮಾಡ್ತೀನಿ.